ನಮಸ್ಕಾರ ಸ್ನೇಹಿತರೆ. ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದ ಟೈಟಲ್ ಅಂತಂದರೆ, ಕವಡೆ ಶಾಸ್ತ್ರ ಕಲಿಯಿರಿ ಸ್ವತಃ ಜ್ಯೋತಿಷಿಗಳಾಗಿ. ಇದು ಟೈಟಲು. ಯಾಕೆಂದರೆ ಇವತ್ತು ನಾವು ಜ್ಯೋತಿಷ್ಯದ ಯಾವುದೇ ಮಾದರಿಯನ್ನು ನೋಡ್ತಾ ಬಂದರೂ ಕೂಡ ಅಲ್ಲಿ ಕಲಿಬೇಕು, ಸ್ವತಃ ನಾವು ಅನುಷ್ಠಾನ ಮಾಡಬೇಕು ಅಂತಂದರೆ ಬಹಳ ಒಂದು ಶ್ರಮವನ್ನು ನಾವು ಹಾಕಬೇಕಾಗತ್ತೆ. ಅಲ್ಲದೆ ಅದಕ್ಕೆ ಅದರದಾದಂಥ ಮಾನದಂಡ ಕೂಡ ಇರುತ್ತೆ. ಎಷ್ಟೋ ಮಂದಿಗೆ ನಾನು ಅಸ್ಟ್ರೋಲಜರ್ ಆಗಬೇಕು ಅಥವಾ ನಮ್ಮ ಸಮಸ್ಯೆಗಳನ್ನು ನಾವೇ ಸರಿ ಮಾಡಿಕೊಳ್ಳಿಕ್ಕೆ ಆ ವಿದ್ಯೆಯನ್ನು ಕಲಿತ್ಕೊಳ್ಬೇಕು ಅಥವಾ ಇತರ ಒಂದು ಸಮಸ್ಯೆಗಳನ್ನು ಕೂಡ ನಾವು ಪರಿಹಾರ ಮಾಡಬೇಕು ಹೇಳುವಂಥ ಮನಸ್ಸಿರುತ್ತದೆ. ಇನ್ನು ಕೆಲವರಿಗೆ ಯಾವುದೋ ಒಂದು ದೇವಾಲಯದ ಅರ್ಚಕರಾಗಿರ್ತಾರೆ, ಅವರು ಕೇವಲ ಪೂಜೆ ಪುನಸ್ಕಾರಗಳನ್ನು ಅನುಷ್ಠಾನಗಳನ್ನು ಮಾಡ್ತಾ ಬರ್ತಾ ಇರ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಒಂದು ಗಿಲ್ಟ್ ಇರುತ್ತೆ, ನಾನು ಅಸ್ಟ್ರೋಲಜರ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕಂದರೆ ಒಬ್ಬ ಪರಿಪೂರ್ಣ ಪುರೋಹಿತ ಆಗಬೇಕಾದವನಿಗೆ ಜ್ಯೋತಿಷ್ಯದ ಒಂದು ಅರಿವು ಕೂಡ ಇರೋದು ಅವಶ್ಯ. ಅದಿಲ್ಲದೇ ಇದ್ದಾಗ ಎಷ್ಟೋ ಸಾರಿ ಬರುವಂಥ ಭಕ್ತರ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವನು ಅಸಮರ್ಥನಾಗ್ಬಿಡ್ತಾನೆ. ಹಾಗಂತ ಈಗ ನಾವು ಜ್ಯೋತಿಷ್ಯ ಕಲಿಬೇಕು ಅಥವಾ ಈ ಅಸ್ಟ್ರಾಲಜಿಯಲ್ಲಿ ಹೊರೋಸ್ಕೋಪಿ ಅನಲೈಸ್ ಮಾಡುವಂಥದ್ದು ಇರ್ಬೋದು, ತಾಂತ್ರಿಕ ವಿಧಾನ ಇರಬಹುದು, ಅಥವಾ ಬೇರೆ ಬೇರೆ ಥರದ ದಶಾಭುಕ್ತಿಗಳ ಲೆಕ್ಕಾಚಾರ ಇರ್ಬೋದು, ಯಜ್ಞಯಾಗದಿಗಳ ಲೆಕ್ಕಾಚಾರ ಇರ್ಬೋದು, ಇವೆಲ್ಲ ಅದು ಬೇರೆ ಬೇರೆ ಮಾದರಿಗೆ ಸಂಬಂಧಪಟ್ಟಿರುತ್ತೆ. ಜೊತೆಗೆ ಕಲಿಯುವವನಲ್ಲೂ ಕೂಡ ಆ ಒಂದು ಶ್ರದ್ಧೆ ಮತ್ತು ಅರ್ಹತೆ ಕೂಡ ಇರಬೇಕಾಗ್ತದೆ. ಅಕ್ಷರ ಜ್ಞಾನ ಇರ್ಬೋದು ಅಥವಾ ವಿದ್ವತ್ತುಗಳಿರ್ಬೋದು ಅಥವಾ ಪಾಠಶಾಲೆಯಲ್ಲಿ ಕಲಿಯುವಂಥ ಒಂದು ಪ್ರಕ್ರಿಯೆ ಇರ್ಬೋದು, ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಪಟ್ಟಿರುತ್ತೆ. ಆದರೆ ಏನು ಮಾಡೋದು? ಅವೆಲ್ಲ ಆವಾಗ ಕಲ್ತ್ಕೊಂಡಿಲ್ಲ. ಇವಾಗ ಅದನ್ನೆಲ್ಲ ಕಲ್ತ್ಕೊಂಡು ನಾನು ಒಬ್ಬ ಜ್ಯೋತಿಷ್ಯ ಆಗಲಿಕ್ಕೆ ಕಷ್ಟ ಅನ್ನುವಂಥ ಒಂದು ಮನಸ್ಥಿತಿ ಬಹಳ ಜನರಲ್ಲಿ ಇರ್ತದೆ. ಅಲ್ಲದೆ ಎಷ್ಟೋ ವಿಚಾರಗಳಿಗೆ ಇವತ್ತು ಎಲ್ಲರಲ್ಲೂ ಕೂಡ ಜಾತಕ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಕಡೆ ಜಾತಕ ಮಾಡುವಂಥ ಪದ್ಧತಿ ಕೂಡ ಇದ್ದಿರೋದಿಲ್ಲ. ಆದರೆ ಅವರಿಗೆ ಬಂದಂಥ ಸಮಸ್ಯೆಯನ್ನು ಅಥವಾ ಅವ್ರ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯ ಸಮಸ್ಯೆಯನ್ನು, ವಾಸ್ತು ದೋಷವನ್ನು, ಅಥವಾ ಅವ್ರಿಗೆ ಆಗಬೇಕಾದಂಥ ಕೆಲಸವನ್ನು, ಅಥವಾ ಅವರಿಗೆ ಏನು ಗೊಂದಲಗಳಿವೆ ಅದನ್ನು ಮಾಡಬಹುದೋ ಬೇಡವೋ ಅನ್ನುವಂಥ ವಿಚಾರವನ್ನು ಯಾವ ರೀತಿ ಅದನ್ನು ಬಗೆಹರಿಸಿಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಕವಡೆ ಶಾಸ್ತ್ರ ಅನ್ನುವಂಥದ್ದು ನಮಗೆ ದಾರಿದೀಪವಾಗಿ ಪರಿಣಮಿಸ್ತದೆ. ಕವಡೆ ಶಾಸ್ತ್ರಕ್ಕೆ ಯಾವುದೇ ಮಾನದಂಡಗಳಿರೋದಿಲ್ಲ. ಜ್ಯೋತಿಷ್ಯದ ಜ್ಞಾನ ಆಗಲಿ ಅಥವಾ ವಿದ್ಯಾರ್ಹತೆ ಆಗಲಿ ಅಥವಾ ಯಾವುದೋ ಒಂದು ಕೌಟುಂಬಿಕ ಹಿನ್ನೆಲೆ ಆಗಲಿ ಯಾವುದು ಕೂಡ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ವ್ಯಕ್ತಿಗೆ ಕವಡೆ ಶಾಸ್ತ್ರವನ್ನು ಕಲಿಬೇಕಾಗುವಂಥ ಆಸಕ್ತಿ ಇರ್ತದೋ ಆ ವ್ಯಕ್ತಿ ಇದನ್ನು ಕಲಿತು ಕವಡೆಗಳಿಗೆ ಜೀವವನ್ನು ತುಂಬುವಂಥ ಪ್ರಕ್ರಿಯೆ ಅವರೇ ಮಾಡಬೇಕಾಗತ್ತೆ. ಬಹಳ ಸುಲಭ ಇದೆ. ಕೆಲವು ದಿನಗಳವರೆಗೆ ಅನುಷ್ಠಾನಗಳನ್ನು ಮಾಡ್ತಾ ಸಿದ್ಧಿ ಮಾಡಿಕೊಂಡ್ರು ಅಂತಂದರೆ ಸ್ವತಃ ಇವರು ಜ್ಯೋತಿಷಿಗಳಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸ್ಬೋದು. ಜೊತೆಗೆ ಸ್ವಂತ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ಕೊಳ್ಬೋದು. ಬಹಳ ಸುಲಭವಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಒಬ್ಬ ಜ್ಯೋತಿಷಿಗಳಾಗಿ ಕೂಡ ಪರಿವರ್ತನೆ ಹೊಂದಬಹುದು. ಸ್ವಂತ ಉದ್ಯೋಗವನ್ನು ಕೂಡ ಮಾಡಿಕೊಳ್ಬಹುದು. ಕೇವಲ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಅಂತಲ್ಲ, ಸ್ವತಃ ಮನೆಯಲ್ಲೂ ಕೂಡ ಇದನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಅದನ್ನು ಅನುಷ್ಠಾನಗಳನ್ನು ಮಾಡ್ತಾ ಅವನು ಈ ಕವಡೆ ಶಾಸ್ತ್ರವನ್ನು ಕಲಿತು ಇತರರಿಗೆ ಮತ್ತು ತನ್ನ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಬಹಳ ಸುಲಭವಾದಂಥ ವಿಧಾನ ಇರುತ್ತೆ. ಇನ್ನು ಈ ಕವಡೆ ಶಾಸ್ತ್ರದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನೀವು ಅಂದ್ಕೊಳ್ಬೋದು ಈ ಕವಡೆ ಶಾಸ್ತ್ರ ಒಂದೊಂದು ವಿಭಾಗದಲ್ಲಿ ಅಥವಾ ಒಂದೊಂದು ಸ್ಥಳದಲ್ಲಿ ಪ್ರಾದೇಶಿಕವಾರು ಬೇರೆ ಬೇರೆ ಪದ್ಧತಿಗಳನ್ನು ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ಕೊಳ್ಳೆಗಾಲದಲ್ಲಿ ಒಂದು ಪ್ರಕಾರದಲ್ಲಿದ್ದರೆ ಈ ಕರಾವಳಿ ಭಾಗದಲ್ಲಿ ಒಂದು ಥರದ ವಿಧಾನ ಇರುತ್ತೆ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಇನ್ನೊಂದು ಥರದ ವಿಧಾನ ಇರುತ್ತೆ,
ಆನಂತರ ಇಸ್ಲಾಂ ಧರ್ಮದ ಒಂದು ಪದ್ಧತಿಗಳೇ ಬೇರೆ. ಇನ್ನು ಬೇರೆ ಬೇರೆ ಮನೆತನಗಳಲ್ಲಿ ನಡ್ಕೊಂಡಂತ ಬಂದಂಥ ಪದ್ಧತಿಗಳು ಸಹಿತ ಬೇರೆ ಬೇರೆನೇ ಇರುತ್ತೆ. ಇದನ್ನು ಯಾವುದನ್ನು ಅನುಸರಿಸಬೇಕು ಅನ್ನುವಂಥದ್ದು ಕೂಡ ಗೊಂದಲಕ್ಕೆ ಕಾರಣ ಆಗಿರ್ತದೆ. ಅದರಲ್ಲಿ ನಾವಿಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ, ಸಾಮಾನ್ಯವಾಗಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಯಾವ ಥರದ ಲೆಕ್ಕಾಚಾರ ಪದ್ಧತಿಗಳಿರ್ತವೆ, ಅದರೊಟ್ಟಿಗೆ ನಮ್ಮ ರೀಜ್ನಲ್ಲಿರ್ಬೋದು, ಇನ್ನು ಕೆಲವು ಪ್ರಾದೇಶಿಕವಾಗಿ ಅಥವಾ ಪ್ರಾದೇಶಿಕವಾಗಿರುವಂಥ ಪದ್ಧತಿಗಳನ್ನೆಲ್ಲ ಒಟ್ಟುಗೂಡಿಸಿ ಅದರಲ್ಲಿ ಸರಳ ಸುಲಭವಾಗಿ ಯಾವ ರೀತಿ ನಾವು ಲೆಕ್ಕಾಚಾರ ಹಾಕ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಪ್ರಶ್ನಾವಳಿ ವಿಧಾನ ಇರ್ಬೋದು, ಅವಧಿಗಳ ವಿಚಾರ ಇರ್ಬೋದು, ಅಥವಾ ವ್ಯಕ್ತಿಯ ವಾಸ್ತವ ಹಿನ್ನೆಲೆ ಏನಿದೆ ಅನ್ನೋದಾಗಲಿ, ಅಥವಾ ಆರೂಢ ಲಗ್ನವನ್ನು ಯಾವ ರೀತಿ ಕಂಡುಕೊಳ್ಬಹುದು, ಎಲ್ಲ ವಿಧಾನವನ್ನು ನಿಮಗೆ ನಾವು ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ನಿಮಗೆ ಪರ್ಫೆಕ್ಟಾಗಿ ನೀವು ಒಬ್ಬ ಜ್ಯೋತಿಷಿ ಆಗಲಿಕ್ಕೆ ಏನೇನು ಬೇಕು ಎಲ್ಲವನ್ನು ಕೂಡ ನಾವು ಕಲಿಸ್ಕೊಡ್ತೀವಿ. ನೋಟ್ಸ್ ಸಿಗುತ್ತೆ, ಕವಡೆ ಸೆಟ್ ಕೂಡ ಸಿಗುತ್ತೆ. ಆನಂತರ ಒಂದು ಅರ್ಧ ದಿನದ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ ನಮ್ಮಲ್ಲಿ. ಆ ಪ್ರಾಕ್ಟಿಕಲ್ ಕ್ಲಾಸ್ ಮುಗಿದ ನಂತರ ನೀವು ಆ ಕವಡೆಗಳನ್ನು ಇಟ್ಟು ಅನುಷ್ಠಾನಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನ ಏನಾದರೂ ಕನ್ಫ್ಯೂಷನ್ಗಳಿದ್ದರೆ ರಾತ್ರಿ 8:30 ಮೇಲೆ ನಾವು ನಿಮಗೆ ಕಾಂಟ್ಯಾಕ್ಟಿಗೆ ಸಿಗ್ತೀವಿ. ಆವಾಗ ಕೂಡ ನಿಮ್ಮ ಸಮಸ್ಯೆಗಳೇನಿದೆಯೋ ಕ್ಲಿಯರ್ ಮಾಡ್ಕೊಳ್ಬೋದು, ಡೌಟ್ಸ್ಗಳಿರೋದನ್ನು. ಯಾಕಂದರೆ ಇವತ್ತು ಎಷ್ಟೋ ಜನರಿಗೆ ಒಂದು ಭಯ ಏನಂತಂದರೆ, ಒಂದು ಸಾರಿ ನಾವು ಒಂದು ಸೆಂಟರ್ನಲ್ಲಿ ಒಂದು ವಿದ್ಯೆನ ಕಲ್ತ್ಕೊಂಡ ನಂತರ ಆನಂತರ ಏನಾದರೂ ಡೌಟ್ಸ್ ಬಂದರೆ ಆ ಗುರುಗಳ ಕಾಂಟ್ಯಾಕ್ಟ್ಗೆ ಸಿಗೋದಿಲ್ಲ, ಅವರನ್ನು ಹುಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಡ್ತದೆ. ನಮ್ಮಲ್ಲಿ ಆ ಟೈಪ್ ಇಲ್ಲ. ಪ್ರತಿದಿನ ರಾತ್ರಿ 8:30 ಮೇಲೆ ನಾವು ನಿಮ್ಗೆ ಕಾಂಟ್ಯಾಕ್ಟಿಗೆ ಸಿಗ್ತೀವಿ. ಅಲ್ಲದೆ ಬೇರೆಯವ್ರದ್ದೆಲ್ಲ ಕ್ಲಾಸ್ ಇದ್ದಾಗ ನಿಮ್ಗೆ ರಿಪಿಟೇಷನ್ಗೆ ಲಿಂಕ್ ಕೂಡ ಕೊಡ್ತೀವಿ. ನೀವು ನೋ ಲಿಮಿಟ್ ಎಷ್ಟು ಸರಿ ಬೇಕಾದರೂ ರಿಪಿಟೇಷನ್ಗೆ ಜಾಯ್ನ್ ಆಗ್ಬೋದು, ಮತ್ತು ಅದಕ್ಕೆಲ್ಲ ಫೀಸ್ ಕಟ್ಟುವಂಥ ಕೆಲಸ ಕೂಡ ಇಲ್ಲ. ಈಗ 108 ಕವಡೆಗಳ ಲೆಕ್ಕಾಚಾರದಲ್ಲಿ ಬೇರೆ ಬೇರೆ ಪ್ರಕಾರದಲ್ಲಿ ಬೇರೆ ಬೇರೆ ಅನಲೈಸನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಪರಿಹಾರ ಹೇಳಬೇಕು ಅನ್ನೋದು ಕೂಡ ಬರುತ್ತೆ. ಪರಿಹಾರಕ್ಕೆ ಸಂಬಂಧಪಟ್ಟಂಥ ಈ ನೋಟ್ಸನ್ನು ನಾವು ಕೊಟ್ಟಿರ್ತೀವಿ. ಕ್ಯಾಲ್ಕುಲೇಷನನ್ನು ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತೀವಿ. ಅದರ ಮನೆಯಲ್ಲಿ ಡೆಮೋ ಮಾಡ್ತಾ ನೀವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಆನಂತರ ಅನುಷ್ಠಾನ ಮುಗಿದ ನಂತರ ಸ್ವತಃ ನೀವೇ ಕವಡೆಗಳನ್ನು ಹಾಕ್ಕೊಂಡು ಅದರ ಒಂದು ಭವಿಷ್ಯವನ್ನು ನೀವು ಬೇರೆಯವರಿಗೆ ಹೇಳ್ಬೋದು. ಹಾಗಾಗಿ ಈ ಒಂದು ಮಾದರಿಯಲ್ಲಿ ನೀವು ಮಾಡ್ತಾ ಬಂದಾಗ ಬಹಳ ಸುಲಭವಾಗಿರುತ್ತೆ. ಮತ್ತು ಈ ಒಂದು ಪದ್ಧತಿಗೆ ಯಾವುದೇ ರೀತಿಯ ನಿರ್ಬಂಧನೆಗಳಿಲ್ಲ. ಅಂದರೆ ಲೇಡೀಸ್ ಮಾಡಬಹುದೋ ಬೇಡವೋ ಅನ್ನುವಂಥ ವಿಚಾರ, ಲೇಡೀಸ್ ಕೂಡ ಮಾಡಬಹುದು, ಆದರೆ ಅವರಿಗೆ ಬೇರೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಮೆನ್ಸ್ಟ್ರಕ್ಷನ್ಸ್ ಪ್ರಾಬ್ಲಮ್ ಎಲ್ಲ ಇದ್ದಾಗ ಒಂದು 6ರಿಂದ 7 ದಿನ ಮಾಡೋ ಹಾಗಿರೋದಿಲ್ಲ. ಅದನ್ನು ಬಿಟ್ಟು ಉಳಿದ ಟೈಮಲ್ಲಿ ಮಾಡಬಹುದು. ಕೆಲವು ಗ್ರಹಣ ಬಂದಾಗ, ಏಕಾದಶಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮಾಡಬಾರ್ದು. ಅದೊಂದು ನೀವು ಫಾಲೋಅಪ್ ಮಾಡ್ತಾ ನೆಕ್ಸ್ಟ್ ಯಾವಾಗ ಬೇಕಾದರೂ ಅದನ್ನು ಮಾಡ್ತಾ ಬರ್ಬೋದು. ಚಿಕ್ಕ ಮಕ್ಕಳು ಕೂಡ ಕಲಿಬೋದು, ಹೈಸ್ಕೂಲಿಗೆ ಹೋಗುವಂಥ ವಿದ್ಯಾರ್ಥಿ ಆ ವಯಸ್ಸಿನವರು ಕೂಡ ಕಲಿಬೋದು, ಪುರೋಹಿತರು ಕೂಡ ಕಲಿಬೋದು. ಆನಂತರ ಮನೆಯಲ್ಲಿ ಯಾವುದೋ ಒಂದು ಶಕ್ತಿ ಮೊದಲೇ ಅವರಿಗೆ ಕನೆಕ್ಟ್ ಆಗ್ತಾ ಇತ್ತು, ಇವಾಗ ಆಗ್ತಾಯಿಲ್ಲ ಅಂದರೂ ಕೂಡ ಅಂಥವ್ರು ಮಾಡ್ಬೋದು. ಅದು ಏನೂ ಒಂದು ಲಿಂಕ್ ಇಲ್ಲದೆ ಇದ್ದಾಗ ಕೂಡ ಈ ಕವಡೆಗಳನ್ನು ಅನುಷ್ಠಾನ ಮಾಡ್ಕೊಳ್ತಾ ನಮ್ಮಲ್ಲಿ ಇನ್ನೂ ಎನರ್ಜಿನ ಫುಲ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಏಂಜಲ್ಸ್ಗಳ ಒಂದು ಕೋರ್ಸ್ಗಳಿರ್ತವೆ, ಅದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಂತಹ ಒಂದು ಅವಕಾಶ ಕೂಡ ಇದೆ. ಆ ರೀತಿ ಕೂಡ ಮಾಡ್ಕೊಳ್ಬೋದು ನೀವು. ಹಾಗಾಗಿ ಇಲ್ಲಿ ವಿದ್ಯಾರ್ಹತೆಯ ಒಂದು ಅವಶ್ಯಕತೆ ಇಲ್ಲ. ಆಹಾರ ಪದ್ಧತಿಗಳ ವಿಚಾರದಲ್ಲೂ ಕೂಡ ಈ ಒಂದು ಪದ್ಧತಿಗೆ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಆದರೆ ಇದನ್ನು ಅನುಷ್ಠಾನ ಮಾಡುವಾಗ ಮಾತ್ರ ನಾವಲ್ಲಿ ಕೆಲವು ಆಹಾರ ಪದ್ಧತಿಯಲ್ಲೂ ನಿರ್ಬಂಧ ಇರುತ್ತೆ. ಆ ಅನುಷ್ಠಾನ ಮುಗಿದ ಕೂಡಲೇ ಕೂಡ ಅವರು ಇದು ಮಾಡ್ಬೋದು. ಎಷ್ಟೋ ಜನ ಕನ್ಫ್ಯೂಷನ್ ಇರುತ್ತೆ, ನಾವು ಮಾಂಸಾಹಾರಿಗಳು ಇದನ್ನು ಮಾಡಬಹುದೋ ಬೇಡವೋ. ಕೇರಳ ಮತ್ತು ತಮಿಳುನಾಡು ಪದ್ಧತಿಯಲ್ಲಿ ಆ ಥರದಕ್ಕೆ ಏನೂ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಆದರೆ ಯಾವ ದಿನ ನೀವು ಅನುಷ್ಠಾನ ಮಾಡ್ತೀರೋ ಆ ದಿನ ಮಾತ್ರ ಅದು ಅನುಷ್ಠಾನ ಮಾಡೋ ಹೊತ್ತಿಗೆ ಅದರ ಒಳಗಡೆ ನೀವೇನು ಯೂಸ್ ಮಾಡೋ ಹಾಗಿರೋದಿಲ್ಲ. ನಂತರ ನೀವು ಬೇರೆ ದಿನದಲ್ಲೆಲ್ಲ ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದನ್ನು ಕ್ಲಿಯರಾಗಿ ನಾನು ಹೇಳ್ತಿದ್ದೀನಿ. ಯಾಕಂದರೆ ಎಷ್ಟೋ ಮಂದಿಗೆ ನಾವು ಇದನ್ನು ಕಲ್ತಿರೋದ್ರಿಂದ ನನಗೆ ಎಜುಕೇಷನ್ ಇಲ್ಲ, ಅಥವಾ ನಾವು ಬೇರೆ ಕೀಳು ವರ್ಗದವರು, ಆ ಥರ ಏನು ತೊಂದರೆ ಇಲ್ಲ, ಯಾವ ಸಮಾಜದವ್ರು ಬೇಕಾದರೂ ಮಾಡ್ಬೋದು, ಅಥವಾ ನಾನು ಹೆಣ್ಣು ಗಂಡು ಹೇಳುವಂಥ ಪ್ರಶ್ನೆ ಇರ್ಬೋದು, ಅಥವಾ ನಮಗೆ ಯಾವುದೇ ಬ್ಯಾಕ್ಗ್ರೌಂಡ್ ಎನರ್ಜಿ ಇಲ್ಲ ಅಂಥ ಒಂದು ಸಮಸ್ಯೆಗಳಿದ್ದರೂ ಕೂಡ ನೀವು ಅದರ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಇಲ್ಲಿ ನೀವು ಕೆಲವು ಇನ್ಸ್ಟ್ರಕ್ಷನ್ಸನ್ನು ನಾವು ಹೇಳ್ತೀವಿ, ಅಷ್ಟನ್ನು ಮಾಡ್ಕೊಂಡು ಮಾಡಿದರೆ ಆಯಿತು. ಹಾಗೆ ಬಹಳ ಸುಲಭವಾಗಿ ನೀವು ಒಂದು ವಿದ್ಯೆಯನ್ನು ಕಲ್ತ್ಕೊಳ್ಬೋದು. ಆನಂತರ ಜ್ಯೋತಿಷಿಗಳಾಗ್ಬೋದು. ಆನಂತರ ನಿಮ್ಮ ಸಮಸ್ಯೆಗಳನ್ನ ನೀವೇ ಪರಿಹರಿಸ್ಕೊಳ್ಬೋದು, ಬೇರೆಯವ್ರ ಸಮಸ್ಯೆನೂ ಕೂಡ ಪರಿಹರಿಸ್ಕೊಳ್ಬೋದು. ಯಾರಿಗೆ ತಾನು ಪೌರೋಹಿತನಾಗಿದ್ದೀರಿ, ನನಗೆ ಈ ಜ್ಯೋತಿಷ್ಯ ಗೊತ್ತಿಲ್ಲ ಅಂತ ಕೊರಗಿದೆಯೋ ಅವರು ಕೂಡ ಕಲ್ತ್ಕೊಳ್ಬೋದು. ಇವತ್ತು ನಮ್ಮಲ್ಲಿ ತುಂಬ ಜನ ಕಲ್ತ್ಕೊಂಡು ಸ್ವಂತ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ತಮ್ಮ ಪೌರೋಹಿತ್ಯದಲ್ಲಿ ಇದನ್ನು ಬಳಸ್ಕೊಂಡು ಒಬ್ಬ ಉತ್ತಮ ಪೌರೋಹಿತರಾಗಿ ಅವರು ಮಾರ್ಪಟ್ಟಿದ್ದಾರೆ. ಹಾಗಾಗಿ ನಿಮಗೆಲ್ಲ ರೀತಿಯ ಒಂದು ಅವಕಾಶ ನಮ್ಮ ಕಡೆ ಇದೆ.
ಇದನ್ನು ಕಲಿತ್ಕೊಂಡು ನಿಮ್ಮ ಒಂದು ಉದ್ಯೋಗವನ್ನು ರೂಪಿಸಿಕೊಳ್ಳಿ. ಜೊತೆಗೆ ಒಂದು ಎಷ್ಟೋ ಜನರ ಒಂದು ಬಾಳಿನಲ್ಲಿ ಅವರಿಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾ ಬೆಳಕಾಗಿ ಅಂತ ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ನಮಸ್ಕಾರ.